ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರಿಂಗ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು 5 ಪಾಯಿಂಟ್ ಸಮ್ಮರಿ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ವಿತ್ ಬಾಕ್ಸ್ ಪ್ಲಾಟ್. ಸರಿನಾ? ಸೊ ವಿತ್ ಬಾಕ್ಸ್ ಪ್ಲಾಟ್ ಅಂತ ಬರೆದಿಲ್ಲ, ವಿತ್ ಬಾಕ್ಸ್ ಪ್ಲಾಟ್. ಸೊ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗೋಣ. ನಾನು 2 ಮೆಥಡ್ ಅನ್ನು ಕೂಡ ಹೇಳ್ಕೊಡ್ತೀನಿ. ಸೊ 2 ಮೆಥಡ್ ಅಲ್ಲಿ ಯಾವ್ದಾದ್ರು ಮೆಥಡ್ ಅನ್ನ ನೀವು ಯೂಸ್ ಮಾಡ್ಕೋಬಹುದು. ಸೊ ಫಸ್ಟ್ ಸ್ಟೆಪ್ ಎಲ್ಲದಕ್ಕೂ ಕೂಡ ಸೇಮ್. ಸ್ಟೆಪ್ ನಂಬರ್ 1 ಅಲ್ಲಿ ಏನ್ ಮಾಡಬೇಕು ಅಂತಂದ್ರೆ, ಇಲ್ಲಿ ಕೊಟ್ಟಿರುವಂತಹ ಲಿಸ್ಟ್ ಆಫ್ ನಂಬರ್ಸ್ ಗಳನ್ನ ನಾವು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರ್ಕೋಬೇಕು. ಸೊ ಅಸೆಂಬಲ್ ಇನ್ ಅಸೆಂಡಿಂಗ್ ಆರ್ಡರ್. ಅಸೆಂಡಿಂಗ್ ಅಂದ್ರೇನು? ಇನ್ಕ್ರೀಸಿಂಗ್ ಆರ್ಡರ್. ಅಸೆಂಡಿಂಗ್ ಆರ್ಡರ್. ಸೊ ಇವಾಗ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವ್ದು ಇದರಲ್ಲಿ? 28. ಸೊ ಅಂಡರ್ಲೈನ್ ಮಾಡ್ಕೊಳ್ಳಿ, ಅವಾಗ ಈಸಿ ಆಗುತ್ತೆ. 28. ನೆಕ್ಸ್ಟ್ 28 ಆದ್ಮೇಲೆ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವ್ದು? 20 ಇಲ್ಲ, ಯಾವ್ದಾದ್ರು ಇದೆಯಾ? ಇಲ್ಲ. ನೆಕ್ಸ್ಟ್ 30 ಹೋಗೋಣ. 30 ಇಲ್ಲಿ ಸ್ಮಾಲೆಸ್ಟ್ ವ್ಯಾಲ್ಯೂ ಇಸ್ 30. 30 ಆದ್ಮೇಲೆ ಯಾವ್ದಾದ್ರು ಇದೆಯಾ? 37. ನೆಕ್ಸ್ಟ್ 37 ಆದ್ಮೇಲೆ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವ್ದಿರೋದು? 40. ನೆಕ್ಸ್ಟ್ 40 ಆದ್ಮೇಲೆ 46 ಇದೆ, 42. ನೆಕ್ಸ್ಟ್ 46. ನೆಕ್ಸ್ಟ್ 40 ಆದ್ಮೇಲೆ 50 ಬರೋಣ. ಸೊ 50 ಅಲ್ಲಿ ಫಸ್ಟ್ 51. ನೆಕ್ಸ್ಟ್ ಇಟ್ ಈಸ್ 55. ನೆಕ್ಸ್ಟ್ 56. ನೆಕ್ಸ್ಟ್ 58. ನೆಕ್ಸ್ಟ್ 59. ಸೊ 59 ಆಯಿತು. 60 ಬರೋಣ. ಸೊ 60. ನೆಕ್ಸ್ಟ್ 62. ನೆಕ್ಸ್ಟ್ 65 ಇದೆ ಇಲ್ಲಿ. ನೆಕ್ಸ್ಟ್ 68. ಸೊ ಕೊಟ್ಟಿರುವಂತ 15 ಅನ್ನು ಕೂಡ ನಾವು ಇನ್ಕ್ರೀಸಿಂಗ್ ಆರ್ಡರ್ ಬರ್ಕೊಂಡಿವಿ. ನೋಡಿ, ಡೇಟಾ ಸೆಟ್ ರೆಪ್ರೆಸೆಂಟ್ಸ್ ದಿ ಏಜ್ ಆಫ್ ದಿ 15 ಕಾಲೇಜ್ ಪ್ರೊಫೆಸರ್ಸ್. ಸೊ ಇವಾಗ ಫಸ್ಟ್ 5 ಪಾಯಿಂಟ್ ಸಮ್ಮರಿಯನ್ನ ಕಂಡುಹಿಡಿದು ಬಾಕ್ಸ್ ಪ್ಲಾಟ್ ಅನ್ನ ನಾವು ಡಯಾಗ್ರಾಮ್ ಅನ್ನ ರೆಪ್ರೆಸೆಂಟ್ ಮಾಡಬೇಕು. ಸೊ ಇವಾಗ ಫಸ್ಟ್ ಕೆಲಸ ಏನು ಅಂತಂದ್ರೆ, ಸ್ಟೆಪ್ ನಂಬರ್ 2 ಅಲ್ಲಿ ನಾನು ಮಿನಿಮಮ್ ವ್ಯಾಲ್ಯೂನ ಕಂಡುಹಿಡ್ಕೋಬೇಕು. ಮಿನಿಮಮ್ ವ್ಯಾಲ್ಯೂ ಯಾವುದು? ಯಾವ್ದಿರೋದು ಮಿನಿಮಮ್ ವ್ಯಾಲ್ಯೂ? 28. ನೆಕ್ಸ್ಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವ್ದಿರೋದು? 68. ಸೊ ಇದನ್ನ ನೀವು ಮಿನಿಮಮ್ ಪಾಯಿಂಟ್, ಮ್ಯಾಕ್ಸಿಮಮ್ ಪಾಯಿಂಟ್ ಅಂತ ಕರಿಬಹುದು. ನೆಕ್ಸ್ಟ್ Q1 ಕಂಡುಹಿಡಿಬೇಕು, Q2 ಕಂಡುಹಿಡಿಬೇಕು, Q3 ಕಂಡುಹಿಡಿಬೇಕು. ಸೊ ಈ Q1, Q2, Q3 ಕಂಡುಹಿಡಿಯೋದ್ರಲ್ಲೇ ನಾನು 2 ಮೆಥಡ್ ಅನ್ನ ಯೂಸ್ ಮಾಡ್ತೀನಿ. ಒಂದು ನೀವು ಮಾಮೂಲಿ ಡೈರೆಕ್ಟ್ ಆಗಿ ಸಾಲ್ವ್ ಮಾಡೋದು, ಇನ್ನೊಂದು ಫಾರ್ಮುಲಾನ ಯೂಸ್ ಮಾಡ್ಕೊಂಡು ಯಾವ ರೀತಿ ಸಾಲ್ವ್ ಮಾಡೋದು. ಸರಿನಾ? ಸೊ ಇವಾಗ ಇಲ್ಲಿ ಸ್ಲ್ಯಾಶ್ ಹಾಕಿ ಬರ್ದಿರ್ತೀನಿ. ಫಸ್ಟ್ ಮಾಮೂಲಿ ಯಾವ ರೀತಿ ಸಾಲ್ವ್ ಮಾಡೋದು. ಸೊ Q2 ಅಂತಂದ್ರೆ ಮೀಡಿಯನ್. ಮೀಡಿಯನ್ ಅಂತ ಅಂದ್ರೆ ಮಧ್ಯೆ ಇರುವಂತ ಎಲಿಮೆಂಟ್. ಈ 15 ಎಲಿಮೆಂಟ್ ಅಲ್ಲೂ ಕೂಡ ಮಧ್ಯೆ ಇರುವಂತ ಎಲಿಮೆಂಟ್, ಮೀಡಿಯನ್ ಎಲಿಮೆಂಟ್ ಯಾವುದು ಅಂತ. ಸೊ 1 1, 2 2, 3 3, 4 4, 5 5, 6 6, 7 7. ಸೊ ಇವಾಗ ಮಧ್ಯದ ಎಲಿಮೆಂಟ್ ಸಿಕ್ತು. ಸೊ ಒಂದೊಂದನ್ನೇ ಕ್ಯಾನ್ಸಲ್ ಮಾಡ್ಕೊಂತ ಬನ್ನಿ. 1 2 3 4 5 6 7. ಸೊ ಇವಾಗ ಮಿಡಲ್ ಎಲಿಮೆಂಟ್ ಯಾವುದು? 55. ಸೊ 55 is the value for the Q2. ನೆಕ್ಸ್ಟ್ Q1 ಏನಾಗುತ್ತೆ? Q2 Q3 ಏನಾಗುತ್ತೆ? ನೆನಪಿರ್ಲಿ, Q1 ಅಂತ ಅಂದ್ರೆ ನಾವು ಯಾವತ್ತಿದ್ರೂ ಕೂಡ ಲೋವರ್ ಹಾಫ್ ಅಲ್ಲಿ ನೋಡ್ಬೇಕು. ಸೊ ಎಲ್ಲಿ ನೋಡ್ಬೇಕು? ಲೋವರ್ ಹಾಫ್ ಅಲ್ಲಿ ಮಾತ್ರ. ಸೊ ಲೋವರ್ ಹಾಫ್. ಸೊ Q1 ಲೋವರ್ ಹಾಫ್. ನೆಕ್ಸ್ಟ್ Q3 is the upper half. ಸಿಂಪಲ್. ಲೋವರ್ ಹಾಫ್ ಅಲ್ಲಿ ಮೀಡಿಯನ್ ವ್ಯಾಲ್ಯೂ ಯಾವುದು? ಸೊ ಇವಾಗ ಒಂದೊಂದನ್ನೇ ಕ್ಯಾನ್ಸಲ್ ಔಟ್ ಮಾಡ್ಕೊಂತ ಬನ್ನಿ. ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇವಾಗ ಇದನ್ನ ಬಿಡಬೇಕು. 55 ಇಸ್ ದ ಮೀಡಿಯನ್ ಫಾರ್ ಹೋಲ್ ನಂಬರ್ಸ್. ಅಷ್ಟಕ್ಕೂ ಕೂಡ ಮೀಡಿಯನ್ ಇದು. ನೆಕ್ಸ್ಟ್ ಇವಾಗ ಏನಾಗಿದೆ? ಇದಷ್ಟು ಕೂಡ ಲೆಫ್ಟ್ ಸೈಡ್ ಅಲ್ಲಿ ಇರೋದು ಲೋವರ್ ಹಾಫ್ ಆಗಿದೆ. ಸೊ ಈ ಲೋವರ್ ಹಾಫ್ ಅಲ್ಲಿ ನಾವೇನ್ ಮಾಡಬೇಕು? ಮೀಡಿಯನ್ ಎಲಿಮೆಂಟ್ ಕಂಡುಹಿಡಬೇಕು. 1 1, 2 2, 3 3. ಸೊ ಇವಾಗ ಮೀಡಿಯನ್ ಎಲಿಮೆಂಟ್ ಯಾವುದು? 40. ನೆಕ್ಸ್ಟ್ ಅದೇ ರೀತಿ ಅಪ್ಪರ್ ಹಾಫ್ ಅಲ್ಲಿ 1 1, 2 2, 3 3. ಸೊ 60 ಇಸ್ ದ ಮೀಡಿಯನ್ ಎಲಿಮೆಂಟ್. ಸೊ ಇನ್ನೊಂದು ಕಂಡೀಷನ್ ಏನ್ ಬರುತ್ತೆ? ಏನ್ ಬರುತ್ತೆ ಗೊತ್ತಾ? ನೋಡಿ, 1 2 3 4. ಈಗ 4 ಕೊಟ್ಟಿದ್ದಾರೆ. ಇಲ್ಲೇನೋ 15 ಎಲಿಮೆಂಟ್ಸ್ ಇದ್ದು ಆಡ್ ನಂಬರ್ ಆಫ್ ಎಲಿಮೆಂಟ್ಸ್. ಅವಾಗ ನಾನು ಕ್ಯಾನ್ಸಲ್ ಔಟ್ ಮಾಡ್ಕೊಂಡು ಈಸಿಯಾಗಿ ಕಂಡುಹಿಡಿದೆ ಮೀಡಿಯನ್ ಎಲಿಮೆಂಟ್ ಅನ್ನ. ಬಟ್ ಇಲ್ಲಿ ಈವನ್ ನಂಬರ್ಸ್ ಇದಾವೆ. ಈಗ ಒಂದೊಂದನ್ನೇ ಕ್ಯಾನ್ಸಲ್ ಮಾಡಿದ್ರೆ ಇವೆರಡು ಉಳ್ಕೊಂಡ್ರು, ಮೀಡಿಯನ್ ಎಲಿಮೆಂಟ್ ನನಗೆ ಸಿಗ್ಲಿಲ್ಲ. ಸೊ ಅವಾಗ ಏನ್ ಮಾಡ್ಬೇಕು ಗೊತ್ತಾ? 2 + 3 / 2 ಆವರೇಜ್ ವ್ಯಾಲ್ಯೂನ ಕಂಡುಹಿಡ್ಕೋಬೇಕಾಗುತ್ತೆ ಅಷ್ಟೇ. ಸರಿನಾ? ಸೊ ಏನಾದ್ರೂ ಕೂಡ ಈ ರೀತಿಯಾದ ಈವನ್ ನಂಬರ್ಸ್ ಆದಾಗ ಏನಾಗುತ್ತೆ? ನಮಗೆ ಕರೆಕ್ಟ್ ಆಗಿ ಮೀಡಿಯನ್ ಎಲಿಮೆಂಟ್ ಸಿಗಲ್ಲ. ಅವಾಗ ಏನ್ ಮಾಡ್ಬೇಕು? ಮಧ್ಯದಲ್ಲಿ 2 ಉಳ್ಕೊಂತಾವಲ್ಲ, ಅವೆರಡನ್ನ ಆಡ್ ಮಾಡಿ / 2 ಆವರೇಜ್ ಅನ್ನ ಕಂಡುಹಿಡ್ಕೊಳ್ಳಿ. ಸೊ ಆವರೇಜ್ ವ್ಯಾಲ್ಯೂನ ಬರೆದ್ರೆ ದಟ್ ವಿಲ್ ಬಿ ದ ಮೀಡಿಯನ್ ವ್ಯಾಲ್ಯೂ. ಸೊ ಇವಾಗ ನಮಗೆ 5 ಪಾಯಿಂಟ್ಸ್ ಗಳು ಸಿಕ್ಕಿದ್ದಾವೆ. ಮಿನಿಮಮ್ ಪಾಯಿಂಟ್, ಮ್ಯಾಕ್ಸಿಮಮ್ ಪಾಯಿಂಟ್,
Q1 Q2 Q3. ಸೊ ಇದನ್ನೇ 5 ಪಾಯಿಂಟ್ ಸಮ್ಮರಿ ಅಂತ ಕರೆಯೋದು. ಸೊ ಇದೇ ರೀತಿ ನಾನು Q1 Q2 Q3 ಅನ್ನು ನಾನು ಫಾರ್ಮುಲಾ ಯೂಸ್ ಮಾಡ್ಕೊಂಡು ಯಾವ ರೀತಿ ಕಂಡುಹಿಡಿಬಹುದು ಅಂತ ತೋರಿಸ್ತೀನಿ ನೋಡಿ. ಸೊ Q1 ಗೆ ಫಾರ್ಮುಲಾ ಏನಿರುತ್ತೆ, 1 ಡಿವೈಡೆಡ್ ಬೈ 4 ಇಂಟು n ಪ್ಲಸ್ 1th ಟರ್ಮ್. ಸೊ ಇದೇ ಅವಾಗ ಆಡ್ ನಂಬರ್ ಆಫ್ ಎಲಿಮೆಂಟ್ಸ್ ಇದ್ದಾಗ, ಏನು ಆಡ್ ನಂಬರ್ ಆಫ್ ಎಲಿಮೆಂಟ್ಸ್ ಇದ್ದಾಗ 1/4 ಇಂಟು n ಪ್ಲಸ್ 1th ಟರ್ಮ್. ಇಲ್ಲ ಅಂತ ಅಂದ್ರೆ 1/4 ಇಂಟು nth ಟರ್ಮ್ ಯಾವಾಗ ಈವನ್ ನಂಬರ್ ಆಫ್ ಎಲಿಮೆಂಟ್ಸ್ ಇದ್ದಾಗ. ಸರಿನಾ? ಈವನ್ ನಂಬರ್ ಆಫ್ ಎಲಿಮೆಂಟ್ಸ್ ಇದ್ದಾಗ 1/4 ಇಂಟು nth ಟರ್ಮ್. ಸೊ ಇಲ್ಲೇನಾಗುತ್ತೆ, 1/4 ಇಂಟು n ಪ್ಲಸ್ 1th ಟರ್ಮ್ ಏನಾಗುತ್ತೆ, ಆಡ್ ವ್ಯಾಲ್ಯೂ ಆಗಿರುತ್ತೆ. ಅಂತಂದ್ರೆ ಆಡ್ ಇದ್ದಾಗ Q1 ವ್ಯಾಲ್ಯೂ ಏನಾಗಿರುತ್ತೆ, 1/4 ಇಂಟು n ಪ್ಲಸ್ 1th ಟರ್ಮ್ ಆಗಿರುತ್ತೆ. ಸೊ ಇವಾಗ ಬೇಕಾದ್ರೆ ಇಲ್ಲಿ ಚೆಕ್ಔಟ್ ಮಾಡೋಣ ನೋಡಿ. ಟೋಟಲ್ ಎಷ್ಟು ಟರ್ಮ್ಸ್ ಇರೋದು ಅವರೇ ಹೇಳಿದ್ದಾರೆ, 15 ಕಾಲೇಜ್ ಪ್ರೊಫೆಸರ್. ಸೊ ಟೋಟಲ್ 15 ಇರೋದು. 1/4 ಇಂಟು 15 ಪ್ಲಸ್ 1 ಎಷ್ಟಾಗುತ್ತೆ, 15 ಪ್ಲಸ್ 1 will be 16/4 which will be equal to 4 1s are 4 4s are 16. ಸೊ 4th ಟರ್ಮ್ ಏನಾಗಿರುತ್ತೆ, ನಮಗೆ ಮೀಡಿಯನ್ ಆಗಿರುತ್ತೆ, ಅಂದ್ರೆ Q1 ವ್ಯಾಲ್ಯೂ ಆಗಿರುತ್ತೆ 1 2 3 4. ಕರೆಕ್ಟಾ? ಎಸ್. ಸೊ ಏನಕ್ಕೆ ನಾನು ಇಲ್ಲಿ 1/4 n ಪ್ಲಸ್ 1th ಟರ್ಮ್ ಅನ್ನ ಯೂಸ್ ಮಾಡಿದ್ದು, ಆಡ್ ವ್ಯಾಲ್ಯೂಸ್ ಇದ್ದಾಗ 15 ಇಸ್ ದ ಆಡ್ ವ್ಯಾಲ್ಯೂ. ಸೊ ಅದಕ್ಕೋಸ್ಕರ ಏನಾದರೂ 16 ಕಾಲೇಜ್ ಪ್ರೊಫೆಸರ್ಸ್ ಕೊಟ್ಟಿದ್ದಿದ್ರೆ ಈ ಫಾರ್ಮುಲಾನ ಯೂಸ್ ಮಾಡಬೇಕು. ಸೊ ಇದೇ ರೀತಿ ನಾವು Q2 ವ್ಯಾಲ್ಯೂನ ಯಾವ ರೀತಿ ಕಂಡುಹಿಡಿತೀವಿ, 1 ಡಿವೈಡೆಡ್ ಬೈ 2 n ಪ್ಲಸ್ 1th ಟರ್ಮ್. ಯಾವಾಗ ಆಡ್ ನಂಬರ್ ಆಫ್ ಎಲಿಮೆಂಟ್ಸ್ ಇದ್ದಾಗ. ಈವನ್ ಇದ್ರೆ ಏನ್ ಮಾಡಬೇಕು, 1/2 ಇಂಟು nth ಟರ್ಮ್ ಆಗುತ್ತೆ. ಸರಿನಾ? ಸೊ ಇವಾಗ 1/2 ಇಂಟು n ವ್ಯಾಲ್ಯೂ ಏನಿದೆ 15 ಪ್ಲಸ್ 1 which will be equal to 16/2 which will be 8th term. ಸೊ 8th ಟರ್ಮ್ ಏನಾಗಿರುತ್ತೆ, Q2 ವ್ಯಾಲ್ಯೂ ಆಗಿರುತ್ತೆ 1 2 3 4 5 6 7 8. 8ನೇ ಟರ್ಮ್ is equal to Q2 ವ್ಯಾಲ್ಯೂ. ನೆಕ್ಸ್ಟ್ Q3 ವ್ಯಾಲ್ಯೂ ಏನಾಗಿರುತ್ತೆ, 3/4 ಇಂಟು n ಪ್ಲಸ್ 1th ಟರ್ಮ್. ಏನಾದ್ರೂ ಕೂಡ ಆಡ್ ವ್ಯಾಲ್ಯೂಸ್ ಆಗಿದೆ. ಅದೇ ಏನಾದ್ರೂ ಈವನ್ ವ್ಯಾಲ್ಯೂಸ್ ಆಗಿದ್ರೆ 3/4 ಇಂಟು nth ಟರ್ಮ್ ಆಗಿರುತ್ತೆ. ಸೊ 3/4 ಇಂಟು 15 ಪ್ಲಸ್ 1 will be equal to 16 ಆಗುತ್ತಲ್ಲ. 15 ಪ್ಲಸ್ 1 16 ಆಗುತ್ತೆ. ಸೊ 3/4 ಇಂಟು 16, 4 1s are 4 4s are 4 3s are 12. ಸೊ 12th ಟರ್ಮ್ ಏನಾಗಿರುತ್ತೆ, ನಮಗೆ Q3 ಆಗಿರುತ್ತೆ. 1 2 3 4 5 6 7 8 9 10 11 12. ಸರಿನಾ? ಸೊ ನೀವು ಫಾರ್ಮುಲಾನ ಯೂಸ್ ಮಾಡ್ಕೊಂಡಾದ್ರೂ Q1 Q2 Q3 ವ್ಯಾಲ್ಯೂನ ಕಂಡುಹಿಡಿರಿ. ಇಲ್ಲ ಅಂತಂದ್ರೆ ಮಾಮೂಲಿನಾದ್ರೂ ಬರೀರಿ. 5 ಪಾಯಿಂಟ್ಸ್ಗಳು ಯಾವುವು ಅಂತ ನೀವು ಕಂಡುಹಿಡಿಬೇಕು. ಸೊ ನೀವು ಎರಡನ್ನೂ ಕೂಡ ಯೂಸ್ ಮಾಡಬಹುದು. ಇಲ್ಲ ಅಂತಂದ್ರೆ ಒಂಚೂರು ಮಾರ್ಕ್ಸ್ ಕರೆಕ್ಟಾಗಿ ಬರಬೇಕು ಅಂತಂದ್ರೆ ನೀವು ಈ ಒಂದು ಫಾರ್ಮುಲಾಗಳನ್ನ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡಿದ್ರೆ ತುಂಬಾ ಉತ್ತಮ. ಸೊ ಇವಾಗ ನಮಗೆ ಆ 5 ಪಾಯಿಂಟ್ಸ್ಗಳು ಯಾವ್ಯಾವ ಅಂತ ಗೊತ್ತಾಗಿದ್ದಾವೆ. ಸೊ ಇದನ್ನ ಯೂಸ್ ಮಾಡಿಕೊಂಡು ಬಾಕ್ಸ್ ಪ್ಲಾಟ್ ಅನ್ನ ರೆಪ್ರೆಸೆಂಟ್ ಮಾಡೋಣ ನೋಡಿ. ಈ ಮಿನಿಮಮ್ ಪಾಯಿಂಟ್ ಅನ್ನ ನಾನು ಲೋವರ್ ವಿಸ್ಕರ್ ಅಂತ ಕೂಡ ಕರಿಬಹುದು, ಲೋವರ್ ವಿಸ್ಕರ್. ನೆಕ್ಸ್ಟ್ ಅದೇ ರೀತಿ ಮ್ಯಾಕ್ಸಿಮಮ್ ವ್ಯಾಲ್ಯೂನ ನಾನು ಅಪ್ಪರ್ ವಿಸ್ಕರ್ ಅಂತ ಕರಿಬಹುದು, ಅಪ್ಪರ್ ವಿಸ್ಕರ್. ನೆಕ್ಸ್ಟ್ ಈ Q2 ಇದೆಯಲ್ಲ, ಇದನ್ನ ನಾನು ಮಿಡಲ್ ಲೈನ್ ಅಂತ ಕರಿಬಹುದು, ಮಿಡಲ್ ಲೈನ್ ಅಂತ ಕರಿಬಹುದು. ನೆಕ್ಸ್ಟ್ Q1 ಅನ್ನ ನಾವು ಬಾಕ್ಸ್ ಸ್ಟಾರ್ಟ್ ಅಂತ ಕರಿಬಹುದು, ಬಾಕ್ಸ್ ಸ್ಟಾರ್ಟ್. ನೆಕ್ಸ್ಟ್ Q3 ಅನ್ನ ನಾವು ಬಾಕ್ಸ್ ಎಂಡ್ ಅಂತ ಕರಿಬಹುದು, ಬಾಕ್ಸ್ ಎಂಡ್. ಸರಿನಾ? ಸೊ ಇನ್ನೊಂದೊಂದು ಹೆಸರುಗಳು ಅಷ್ಟೇ. ಸೊ ಮಿನಿಮಮ್ ಪಾಯಿಂಟ್ ಅನ್ನ ಲೋವರ್ ವಿಸ್ಕರ್ ಅಂತ ಕರಿಬಹುದು, ಮ್ಯಾಕ್ಸಿಮಮ್ ಪಾಯಿಂಟ್ ಅನ್ನ ಅಪ್ಪರ್ ವಿಸ್ಕರ್, Q1 ಅನ್ನ ಬಾಕ್ಸ್ ಸ್ಟಾರ್ಟ್, Q2 ಅನ್ನ ಮಿಡಲ್ ಲೈನ್, Q3 ಅನ್ನ ಬಾಕ್ಸ್ ಎಂಡ್. ಸೊ ಇವಾಗ ರೆಪ್ರೆಸೆಂಟ್ ಮಾಡ್ತಾ ಹೋಗೋಣ. ಸೊ ಇವಾಗ ವ್ಯಾಲ್ಯೂಸ್ ಎಲ್ಲಿಂದ ಇರೋದು, 28 ಇಂದ ಇದೆ ಅಪ್ ಟು 68. ಸೊ ನಾನೇನ್ ಮಾಡ್ತೀನಿ ಅಂತಂದ್ರೆ 5 ಇಂದ 5 ಅನ್ನ ತಗೊಂತಾ ಹೋಗ್ತೀನಿ. ಸೊ ವ್ಯಾಲ್ಯೂಸ್ 28 ಇಂದ 68 ವರೆಗೂ ಅಂತಂದ್ರೆ ಅರೌಂಡ್ 70 ವರೆಗೂ ಇದೆ. ಸೊ ಏನ್ ಮಾಡ್ತೀನಿ, 10 ತಗೊಂತಾ ಹೋಗ್ತೀನಿ. ಸೊ 10, ನೆಕ್ಸ್ಟ್ 20, ನೆಕ್ಸ್ಟ್ 30, ನೆಕ್ಸ್ಟ್ 40. ಈ ಏನು ಇನ್ಸ್ಟೆನ್ಸ್ ಗಳಿದಾವಲ್ಲ ಮಧ್ಯದಲ್ಲಿ, ನೀವು ಯಾವ್ದಾದ್ರು ತಗೋಬಹುದು. 5 ಒಂದು ತಗೋಬಹುದು, ಇಲ್ಲ 10 ಒಂದು ತಗೋಬಹುದು, ಏನಾಗಲ್ಲ. ನೆಕ್ಸ್ಟ್ 50, ನೆಕ್ಸ್ಟ್ ಇಟ್ ಈಸ್ ಈಕ್ವಲ್ ಟು 60, ನೆಕ್ಸ್ಟ್ 70. ಸರಿನಾ? ಸೊ ಈಗ ಒಂದೊಂದನ್ನೇ ಮಾರ್ಕ್ ಮಾಡ್ತಾ ಹೋಗಿ. ಈಗ ಫಸ್ಟ್ ಮಿನಿಮಮ್ ಅಥವಾ ಲೋವರ್ ವಿಸ್ಕರ್ ಏನಿರೋದು ವ್ಯಾಲ್ಯೂ 28 ಇದೆ. ಸೊ 20 ಇಲ್ಲಿದೆ, ಒಂಚೂರು ಮೇಲೆ 28 ಅರೌಂಡ್ ಈ ಸ್ಟೇಜ್ ಅಲ್ಲಿ ಬರುತ್ತೆ. ಸೊ 28 ಒಂದು ಅಂದಾಜಲ್ಲಿ ಹಾಕಿ ಅಷ್ಟೇ, 28. ನೆಕ್ಸ್ಟ್ ಮ್ಯಾಕ್ಸಿಮಮ್ ಅಥವಾ ಅಪ್ಪರ್ ವಿಸ್ಕರ್ ಎಲ್ಲಿ ಬರುತ್ತೆ, 68. 70 ಇಲ್ಲಿದೆ, ಒಂಚೂರು ಕೆಳಗಡೆ. ಸೊ 68. ಸರಿನಾ? ನೆಕ್ಸ್ಟ್ Q1 ಬಾಕ್ಸ್ ಸ್ಟಾರ್ಟ್ ಎಲ್ಲಿಂದ, 40 ಇಂದ. ಸೊ 40 ಇಂದ ಬಾಕ್ಸ್ ಸ್ಟಾರ್ಟ್ ಆಗುತ್ತೆ ನಮಗೆ. ಸೊ ಈ ರೀತಿ ಹಾಕಬೇಕು. ನೆಕ್ಸ್ಟ್ ಬಾಕ್ಸ್ ಎಂಡ್ ಎಲ್ಲಿಂದ, 60. ಸೊ 60 ಇಸ್ ದ ಬಾಕ್ಸ್ ಎಂಡ್ ವ್ಯಾಲ್ಯೂ.
ಸರಿನಾ? ಸೊ ಇವಾಗ ಒಂದು ಬಾಕ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಇದನ್ನೇ ನಾವು ಬಾಕ್ಸ್ ಪ್ಲಾಟ್ ಅನ್ನೋದು. ಇನ್ನು ಉಳಿದಿರೋದೇನು ಮಿಡಲ್ ಲೈನ್, 55ಗೆ ಮಿಡಲ್ ಲೈನ್ ಇದೆ. ಸೊ 50 ಇಲ್ಲಿ, 55 ಒಂದು ಅಂದಾಜು ಇಲ್ಲಿ ಬರುತ್ತೆ. ಸರಿನಾ? ಇಷ್ಟೇ. ಸೊ ಏನ್ ಮಾಡಿದ್ವಿ, 5 ಪಾಯಿಂಟ್ಸ್ ಗಳನ್ನ ಕಂಡುಹಿಡಿದ್ವಿ. ಸ್ಟೆಪ್ ನಂಬರ್ 3 ಇದು. ಸೊ ಸ್ಟೆಪ್ ನಂಬರ್ 3 ಅಲ್ಲಿ ನಾವು ಬಾಕ್ಸ್ ಪ್ಲಾಟ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ವಿ. ಇಷ್ಟೇ. ಸೊ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಸೊ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ರಿ, ಅವಾಗ ಫುಲ್ ಅಂಡ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.